ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಜಿಮೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ. ನೋಡಿ, ಇವಾಗ ನಾನು ಈ ಥರ ಕ್ರೋಮೋದಲ್ಲಿ ಓಪನ್ ಮಾಡಿದರೆ ನಿಮಗೆ ಗೂಗಲ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಜಿಮೇಲ್ ಅಂತ ಕಾಣುತ್ತೆ. ನೋಡಿ ಮೇಲ್ಗಡೆ ನೋಡಿ, ಈ ಥರ ಜಿಮೇಲ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ಮೇಲ್ಗಡೆ ಬರುತ್ತೆ ಟು ಕಂಟಿನ್ಯೂ ಟು ಜಿಮೇಲ್ ಅಂತೇಳಿ. ನಿಮ್ಮಲ್ಲಿ ಆಲ್ರೆಡಿ ಜಿಮೇಲ್ ಅಡ್ರೆಸ್ ಇದ್ದರೆ ಸೊ ಜಿಮೇಲ್ ಆಗ್ಬೋದು, ಇಲ್ಲ ಅಂದರೆ ನೋಡಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ. ಸೊ ಕೆಳಗಡೆ ಬಂದುಬಿಟ್ಟು ನೀವು ಕ್ರಿಯೇಟ್ ಅಕೌಂಟ್ ಅಂತ ಈ ಥರ ಕ್ಲಿಕ್ ಮಾಡಬೇಕು. ಇದರಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಮತ್ತು ಫಾರ್ ಮೈ ಚೈಲ್ಡ್, ಇಲ್ಲಾಂದರೆ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಹೇಳ್ತೀವಿ. ಇವಾಗ ನಮ್ಮ ಪರ್ಸನಲ್ ಯೂಸಿಗೆ ಒಂದು ಜಿಮೇಲ್ ಯೂಸ್ ಮಾಡೋಣ. ನೋಡಿ, ಇದು ಪರ್ಸನಲ್ ಯೂಸಿಗೆ. ನೋಡಿ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ತಿದ್ದೇನೆ, ಪರ್ಸನಲ್ ಯೂಸ್ ಅಂತೇಳಿ. ಓಕೆನಾ? ಪರ್ಸನಲ್ ಯೂಸ್ ಆದ ನಂತರ ನೋಡಿ ಫಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ನೇಮಲ್ಲಿ ಹಾಕಬೇಕು. ಅಂದರೆ ನಾವು ಯಾವ ರೀತಿ ಕೊಡ್ತೇವೋ ಆ ನೇಮ್ ಹಾಕ್ತೇವೆ. ನಾನು ಇವಾಗ ಒಂದು ನೇಮ್ ಹಾಕ್ತೇನೆ ಇಲ್ಲಿಗೆ. ನೋಡಿ, ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಯಾವ ರೀತಿ ನೇಮ್ ಬೇಕೋ ಅದು ಕೊಡ್ಬೋದು, ಬಟ್ ನಿಮ್ಮ ನೇಮ್ ಇದ್ರೂ ಪರವಾಗಿಲ್ಲ. ಸೊ ಇವಾಗ ನನಗೆ ಇಷ್ಟ ಬಂದ ಒಂದು ನೇಮ್ ನಾನು ಕೊಡ್ತಿದ್ದೇನೆ ಇವಾಗ. ನೋಡಿ, ಇವಾಗ ನನಗೆ ಯಾವ ರೀತಿ ಬೇಕು ಆ ಒಂದು ನೇಮ್ ಕೊಟ್ಟಿದ್ದೇನೆ ನಾನು. ನೀವು ಕೂಡ ಅಷ್ಟೇ ಈ ರೀತಿ ಫಸ್ಟ್ ಒಂದು ನೇಮ್, ಸೆಕೆಂಡ್ ಒಂದು ನೇಮ್ ಕೊಡಿ. ಇವಾಗ ನೋಡಿ ಕರೆಕ್ಟಾಗಿ ನಾನು ನೇಮ್ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಅದಕ್ಕೆ ಈ ರೀತಿ ಕ್ಲಿಕ್ ಮಾಡೋಣ. ನೋಡಿ, ಕ್ಲಿಕ್ ಮಾಡಿದ ನಂತರ ನೋಡಿ ಇದರಲ್ಲಿ ನೀವು ಕರೆಕ್ಟಾಗಿ ಕೇಳುತ್ತೆ. ಇದರಲ್ಲಿ ನಿಮ್ಮದು ಮಂತ್ ಮತ್ತು ಡೇ ಮತ್ತು ಇಯರ್, ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಕೇಳ್ತದೆ ಮತ್ತು ನಿಮ್ಮದು ಜೆಂಡರ್ ಕೇಳ್ತಿದೆ. ಓಕೆನಾ? ಅದನ್ನು ಇವಾಗ ಮೆನ್ಷನ್ ಮಾಡೋಣ. ನೋಡಿ, ಇವಾಗ ಕರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಮಂತ್ ಎಂಟ್ರಿ ಮಾಡಿದ್ದೇನೆ, ಇಲ್ಲಿ ಬಂದು ಡೇಟ್ ಮೆನ್ಷನ್ ಮಾಡಿದ್ದೇನೆ, ಇಲ್ಲಿ ಬಂದುಬಿಟ್ಟು ಇಯರ್ ಎಂಟ್ರಿ ಮಾಡಿದ್ದೇನೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಕಡೆಗಳ ನೋಡಿ, ಇಲ್ಲಿ ನಾವು ಇದರಲ್ಲಿ ಫೀಮೇಲ ಮೇಲ ಈ ರೀತಿ ಎಲ್ಲ ತೋರಿಸ್ತಿದ್ದೆಲ್ಲ, ಇದಕ್ಕೆ ನಾವು ಯಾವ ಇದರಲ್ಲಿ ಇದ್ದೇವೆ ಅದು ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿಬಿಟ್ಟು ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಕೊಟ್ಟರೆ ಆಯ್ತು. ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದೆಲ್ಲ, ನೆಕ್ಸ್ಟ್ ಕೊಟ್ಟರೆ ಆಯಿತು. ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ನೋಡಿ, ನಿಮಗೆ ಗೊತ್ತಾ ನಿಮಗೆ ಗೊತ್ತಾ? ಇವಾಗ ನಾನು ಫಸ್ಟ್ ಇದು ಮೇಲುಗಡೆಯಿಂದ ಮಾಡ್ತಿದ್ದೇನೆ. ನಿಮಗೆ ಗೊತ್ತಾ gmail.com. ನೋಡಿ, ಅದು ಆಪ್ಷನ್ ನಿಮಗೆ ಕೊಡ್ತಿದೆ ಯಾವುದಂತ. ಇವಾಗ ನೀಟಾಗಿ ಈ ರೀತಿ ಬಂದಿದೆ. ಇದು ಇವಾಗ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಈ ರೀತಿ ನೋಡಿ, ಇವಾಗ ಕ್ಲಿಕ್ ಮಾಡಿದ್ದೇನೆ ಅದಕ್ಕೆ, ಅದು ನನಗೆ ಬೇಕಂತೇಳಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಸೇಮ್ ಈ ರೀತಿ ನೆಕ್ಸ್ಟ್ ಕೊಟ್ಟರೆ ಆಯ್ತು. ನೋಡಿ, ಇವಾಗ ಇದಕ್ಕೆ ನಾವು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ನೋಡಿ, ಇವಾಗ ನಾನು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಿದ್ದೇನೆ. ನೋಡಿ, ಇವಾಗ ನೋಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಣ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಪಾಸ್ವರ್ಡ್ ಕೊಟ್ಟಿದ್ದೇನೆ. ಅಂದರೆ ಫಸ್ಟ್ ಒಂದು ಸರ್ತಿ ಮತ್ತೊಂದು ಕೆಳಗಡೆ 2 ಸರ್ತಿ ಸೇಮ್ ನೀವು ಏನು ಕೊಡ್ತೀರಾ ಅದೇ ರೀತಿ ಕೆಳಗಡೆ ಕೂಡ ಮೆನ್ಷನ್ ಮಾಡಬೇಕು. ಇವಾಗ ಎಲ್ಲ ಕೊಟ್ಟಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೋಸೆಸ್ ಅಂದರೆ ನೆಕ್ಸ್ಟ್ ಅಂತಲ್ಲಿ ಸೈಡಲ್ಲಿ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಇವಾಗ ನೋಡಿ ನೆಕ್ಸ್ಟ್ ಅಂತ ಬಂದಿದೆ. ಇದು ಸ್ವಲ್ಪ ನಾನು ಬರ್ನ್ ಮಾಡಿದ್ದೇನೆ. ಸೊ ನೀವು ನಂಬರ್ ಕೊಡಿ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟ ನಂತರ ಇವಾಗ ನೋಡಿ ಎಲ್ಲ ಆದ ನಂತರ ನೋಡಿ ಸೈಡಲ್ಲಿ ಏನು ಬರುತ್ತೆ ಅಂದರೆ ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ಸೊ ನಾವು ಇವಾಗ ಏನು ಮಾಡೋಣ ಅಂದರೆ ಮೊಬೈಲ್ ನಂಬರ್ ಕೊಡೋಣ. ನೋಡಿ, ಈ ರೀತಿ ಬಂದಿದೆಲ್ಲ, ಇದರಲ್ಲಿ ನಾವು ಇವಾಗ ಕರೆಕ್ಟಾಗಿ ನಮ್ಮದು ಯಾವ ಮೊಬೈಲ್ ನಂಬರ್ ಇದೆಯೋ ಅದಕ್ಕೆ ಕೊಡಬೇಕು. ಅದು ಕೊಟ್ಟ ನಂತರ ಒಂದು OTP ಜನರೇಟ್ ಆಗುತ್ತೆ. ಆ OTP ಜಸ್ಟ್ ಅದರಲ್ಲಿ ಮೆನ್ಷನ್ ಮಾಡಬೇಕು. ಇವಾಗ ನೋಡಿ ಮೊಬೈಲ್ ನಂಬರ್ ಕೊಟ್ಟ ನಂತರ ಒಂದು ಇವಾಗ OTP ಜನರೇಟ್ ಆಯಿತು. ಇದು ಇವಾಗ ಇದರ ಈ ಜಾಗದಲ್ಲಿ ಹಾಕಬೇಕು ಆ OTP. ಸೊ ನಿಮ್ಮ ಮೊಬೈಲಿಗೆ ಬರುತ್ತೆ. ಇವಾಗ ನೋಡಿ ನಾನು ಇವಾಗ OTP ಹಾಕಿದ್ದೇನೆ. ಹಾಕಿದ ನಂತರ ನೋಡಿ ಇವಾಗ ಈ ಥರ ಬಂದು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಆದ ನಂತರ ಇದಕ್ಕೊಂದು ರಿಕವರಿ ಇಮೇಲ್ ಕೇಳ್ತದೆ. ಅಂದರೆ ನಿಮ್ಮ ಹತ್ರ ಮೊದಲೇನಾದರೂ ಇದ್ದರೆ ಅದು ಕೊಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು.
ಸೊ ನನ್ನ ಹತ್ರ ಇದೆ, ನಾನು ಇವಾಗ ಅದನ್ನು ಆಲ್ರೆಡಿ ಅದಕ್ಕೆ ಕೊಟ್ಟ ನಂತರ ನೋಡಿ ಇಲ್ಲಿ ಒಂದು ಅವ್ರದ್ದು ಅಗ್ರಿಮೆಂಟ್ ಬರುತ್ತೆ. ಅದಕ್ಕೆ ನಾವು ಅಗ್ರಿ ಅಂತ ಮೆನ್ಷನ್ ಮಾಡಿದರೆ ನೋಡಿ ಇವಾಗ ಹೊಸದಾಗಿರುವ ಜಿಮೇಲ್ ರೆಡಿ ಆಯಿತು. ನೋಡಿದ್ರೆ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.